ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ರೋಹಿಣೀಸ್ ಕಿಚನ್. ಇವತ್ತು ಶನಿವಾರ ಬೆಳಿಗ್ಗೆನೆ ಹೆಸರು ಕಾಳು ಹುಳಿ ಖಾರ ಅಂದರೆ ಹೆಸರು ಕಾಳು ಸಾಂಬಾರು, ಬೇಳೆ ಸಾಂಬಾರು ಥರನೇ ಮಾಡೋದು. ನಮ್ಮ ಕಡೆ ಇದನ್ನು ಹೆಸರು ಕಾಳು ಹುಳಿ ಖಾರ ಅಂತ ಮಾಡ್ತಾರೆ. ಇಷ್ಟು ದಿನ ನಾನು ಅದಕ್ಕೆ ಕಾಯಿ ರುಬ್ಬಾಕ್ತಾ ಇರಲಿಲ್ಲ. ಇವತ್ತು ಕಾಯಿ ರುಬ್ಬಿ ಹಾಕ್ತಾಯಿದ್ದೀನಿ. ಆ ತೆಂಗಿನಕಾಯಿಗೆ ಏನು ರುಬ್ತೀವಲ್ಲ ಅದಕ್ಕೆ ಏನೇನೆಲ್ಲ ಹಾಕ್ತೀನಿ ಅಂತ ನೋಡ್ಕೊಂಡು ಬರೋಣ. ಇವತ್ತಿನ ತಿಂಡಿ ಏನು ನಮ್ಮ ಮನೆಯಲ್ಲಿ ಇದನ್ನೆಲ್ಲನೂ ನೋಡ್ಕೊಂಡು ಬರೋಣ ಬನ್ನಿ. ಮಾಮೂಲಿ ಹೆಸ್ರು ಕಾಳನ್ನು ಹುರ್ಕೋಬೋದು, ಇಲ್ಲ ಹಸಿದಾದರೂ ಹಾಕ್ಕೋಬೋದು. ನಾನಿಲ್ಲಿ ಹಸಿದೇ ಹಾಕ್ತಾಯಿದ್ದೀನಿ. ಹೆಸ್ರು ಕಾಳು ಜೊತೆಗೆ ಒಂದು ಹಿಡಿ ಮೈಸೂರು ದಾಲ್ ಅಂತ ಬರುತ್ತಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ಸಾಂಬಾರು ಗಟ್ಟಿಗೂ ಇರುತ್ತೆ, ಚೆನ್ನಾಗಿರುತ್ತೆ ಅಂತ. ಈಗ ಏನು ಹೆಸ್ರು ಕಾಳು ಹುಳಿ ಖಾರಕ್ಕೆ ಏನೇನು ಬೇಕೋ ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ತಗೊಳ್ತೀನಿ. ಇದೆಲ್ಲನೂ ನಾನು ಎಲ್ಲನೇ ಸಣ್ಣದಾಗಿ ಹೆಚ್ಕೊಂಡು ನಾವೇನು ಬೇಯಕ್ಕಾಗ್ತೀವಲ್ಲ ಹೆಸ್ರು ಕಾಳನ್ನ ಅದಕ್ಕೆ ಹಾಕಬೇಕು. ನೀವು ಇದನ್ನೆಲ್ಲನೂ ಕುಯ್ದೇನ ಹಾಗೆ ಉಂಡುಂಡೆಯಾಗಿ ಹಾಕಿ ರುಬ್ಲಿಕ್ಕೂ ಹಾಕೋಬೋದು. ಈರುಳ್ಳಿನ ಸಿಪ್ಪೆ ತೆಗೆದು ಟೊಮೊಟೊ ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಬೇಯೋ ಹೆಸ್ರು ಕಾಳಿಗೆ ಹಾಕ್ಬಿಟ್ಟು ಅದನ್ನೆಲ್ಲ ನಾವೇನು ರುಬ್ತೀವಲ್ಲ ಕಾಯಿನ ಅದ್ರ ಜೊತೆಗೆ ಹಾಕಿ ರುಬ್ಬಿ ಹಾಕ್ಬೋದು. ಸಾಂಬಾರು ಗಟ್ಟಿನೂ ಬರುತ್ತೆ, ಟೇಸ್ಟ್ ಬೇರೆ ಥರ ಡಿಫ್ರೆಂಟಾಗಿರುತ್ತೆ. ಇವಾಗ ಬೇಯೋದಕ್ಕೆ ಅಂದ್ಬಿಟ್ಟು ನಾನು ಇಲ್ಲಿ ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಕಾಳನ್ನೆಲ್ಲ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಹೆಸ್ರು ಕಾಳು 1 ಗ್ಲಾಸ್ ಇಷ್ಟಿದೆ. 1 ಹಿಡಿ ಮೈಸೂರು ದಾಲ್ ಅಂತ ಹೇಳ್ತೀವಲ್ಲ ಅದಿದೆ. ಹಾಗೆ ಸ್ವಲ್ಪ ಅರಿಶಿನ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಹರಳೆಣ್ಣೆ ಹಾಕ್ಕೊಂಡು ಅದಕ್ಕೆ ಬೇಯೋ ಅಷ್ಟು, ಈಗ ನಮ್ಮನೆ ನೀರಲ್ಲಾದರೆ ಒಂದೇ ಒಂದು ವಿಷಲ್ಗೆ ಕಾಳೇ ಕೈ ಸಿಗೋಲ್ಲ, ಆ ಥರ ಬೆಂದೋಗ್ಬಿಡುತ್ತೆ. ಇದು ತುಂಬ ಬೆಂದೋಗ್ಬಿಡಬಾರ್ದು, ಅತಿಯಾಗಿ ದಿಂಡಾಗೂ ಇರಬಾರ್ದು. ತಿನ್ನೋದಕ್ಕೆ ಚೆನ್ನಾಗಿ ಸಿಗಬೇಕು. ತುಂಬಾ ದಿಂಡಾಗಿದ್ರೂ ಸಾಂಬಾರು ಗಟ್ಟಿ ಬರೋದಿಲ್ಲ. ಹಾಗಾಗಿ ನಾನೆಲ್ಲ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಇನ್ನೂ ಕೆಲವರು ಅದನ್ನು ಚೆನ್ನಾಗಿ ಮಸ್ಕೊಳ್ತಾರೆ, ಅದೂ ಚೆನ್ನಾಗಿರುತ್ತೆ. ತೆಂಗಿನಕಾಯಿ ರುಬ್ಬಾಕೋದಿಲ್ಲ, ಚೆನ್ನಾಗಿ ಮಸ್ತು ಮಂತಲ್ಲಿ ಮಾಡ್ತಾರೆ. ನಾನಿಲ್ಲಿ ತೆಂಗಿನಕಾಯಿಗೆ ಸ್ವಲ್ಪ ಜೀರಿಗೆ, ಸ್ವಲ್ಪ ತೆಂಗಿನಕಾಯಿ, ಹಾಗೆಯೇ ಒಂದು ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡು ನೈಸಾಗಿ ರುಬ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಕಾಳೆಲ್ಲ ಅದಕ್ಕೆ ಬೆಂದಿರಬೇಕು ಅಲ್ವಾ, ತುಂಬ ಬೆಂದೂ ಇಲ್ಲ, ತುಂಬ ಕಾಳು ಥರನೂ ಇಲ್ಲ, ಅದಕ್ಕೆ ಬೆಂದಿದೆ ಚೆನ್ನಾಗಿ. ಇವಾಗ ನಾನು ಇದಕ್ಕೆ ಚಿಲ್ಲಿ ಪೌಡರ್ ಮತ್ತು ಬೇಳೆ ಸಾಂಬಾರು ಪುಡಿ ಹಾಕಿ ಹುಣಸೆ ರಸನ ಬಿಟ್ಕೊಳ್ತಾ ಇದ್ದೀನಿ. ಇದಕ್ಕೆ ಮಾತ್ರ ಹುಣಸೆ ರಸ ಮಿಸ್ ಮಾಡಿದ್ರೆ ಈ ಸಾಂಬಾರು ರುಚಿ ಚೆನ್ನಾಗಿರೋದಿಲ್ಲ. ಯಾಕೆಂದರೆ ಹಸ್ರು ಕಾಳು ಹುಳಿ ಖಾರ ಅಂತ ಆಲ್ರೆಡಿ ನಾನು ಹೇಳಿದ್ದೀನಿ. ನಮ್ಮ ಊರಿನಲ್ಲಿ ಪ್ರತಿಯೊಂದು ನಮ್ಮ ಮನೆ ಕೆಲಸಗಳಾಗಿರ್ಬೋದು, ಗದ್ದೆ ಕೆಲಸಗಳಿಗಾಗಿರ್ಬೋದು, ಬೇರೆ ಬೇರೆ ಥರ ಕಾಳುಗಳನ್ನು ಹಾಕಿ ಈ ಥರ ಸಾಂಬಾರು ಮಾಡ್ತಾರೆ. ಒಂದಿನ ಕಾಯಿ ರುಬ್ಬಾಕಿದ್ರೆ ಮತ್ತೊಂದು ದಿನ ಕಾಯಿ ರುಬ್ಬಾಕೋದಿಲ್ಲ. ಇವಾಗ ಕಾಳೆಲ್ಲ ಬೆಂದಿದೆ, ಹುಳಿ ಬಿಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಕಾಯಿನ ಏನು ರುಬ್ಬಾಕ್ಕೊಂಡಿದೆ ಅದನ್ನು ಹಾಕ್ಕೊಂಡು ಎಷ್ಟು ಅದಕ್ಕೆ ಬೇಕು ಅಷ್ಟು ಅದಕ್ಕೆ ಹೆಚ್ಚಿಸ್ಕೊಂಡು, ಗಟ್ಟಿ ಬೇಕಾ ತೆಳು ಬೇಕಾ ನೋಡಿ ಹೆಚ್ಚಿಸ್ಕೊಳ್ಳಿ. ಮೀಡಿಯಮ್ ಆಗಿದ್ದರೆ ಸಾಕು, ಮುದ್ದೆ ಮತ್ತು ರೈಸ್ಗೆಲ್ಲ ಚೆನ್ನಾಗಿರುತ್ತೆ. ತುಂಬ ತೆಳುನೂ ಬೇಡ, ಗಟ್ಟಿ ಅಂತೂ ಬೇಡವೇ ಬೇಡ. ಮೀಡಿಯಮ್ ಆಗಿದ್ದರೆ ಅನ್ನ ಸಾಂಬಾರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಈಗ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಕೊಂಡು ಮುಚ್ಚಿಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿಯೋಣ, ಟೀ ಮಾಡಿಕೊಂಡು ಕುಡಿಬೇಕು ಎರಡೆರಡು ಇವತ್ತು. ಯಾಕೆಂದರೆ ಸ್ವಲ್ಪ ಇವಾಗ ಬೇಸಿಗೆ ಅಲ್ವಾ, ಮನೆಯವರು ಸಾಮಾನ್ಯವಾಗಿ ಟೀ ಕೇಳ್ತಾರೆ. ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು ಟೀ ಮಾಡ್ಕೊಡಮ್ಮ ಅಂತ ಕೇಳ್ತಾರೆ. ನನಗೆ ಸ್ವಲ್ಪನಾದರೂ ಕಾಫಿ ಇರಬೇಕು, ಅಟ್ಲೀಸ್ಟ್ ಒಂದು ಗುಟ್ಕಾದರೂ ಕಾಫಿ ಬೇಕು, ಇಲ್ಲಾಂದರೆ ತಲೆನೋವು ಬರುತ್ತೆ. ಇದೆಲ್ಲ ಕೆಲಸ ಮಾಡ್ಕೊಳ್ತಾ ಮಧ್ಯದಲ್ಲಿ ಹೆಣ್ಮಕ್ಳಿಗೆ ಒಂದೇ ಕೆಲಸ ಅಂತ ಇರೋದಿಲ್ಲ. ಈಗ ನಾವು ಕಾಳನ್ನು ಬೇಗ ಹಾಕ್ಬಿಟ್ಟು ಬಂದು ನಾನು ಇಲ್ಲಿ ಈ ಕಡೆ ಮನೆ ಕಸ ಗುಡಿಸ್ಕೊಳ್ತೀನಿ, ಇರೋದೆಲ್ಲ ನನ್ನ ಬೆಂಚು ಟೇಬಲ್ ಎಲ್ಲನೂ ಒರೆಸ್ಕೊಳ್ತಾ ಹಾಗೆಯೇ ಎಲ್ಲ ಮುಗಿತಿದ್ದಂಗೆ ಬಟ್ಟೆನ ಸ್ವಲ್ಪ ಹಾಗೆ ಮಡಚಿಟ್ಕೊಳ್ತೀನಿ. ಸ್ವಲ್ಪ ಬಟ್ಟೆ ಇರಬೇಕಾದ್ರೆ ಮಚ್ಚಿಟ್ಕೊಂಡ್ರೆ ಸಾಕು. ಏಕೆಂದರೆ ಇಲ್ಲಾಂದರೆ ತುಂಬ ಬಟ್ಟೆಗಳಾಗೋದ್ರೆ ನನಗೂ ತಲೆ ಬಿಸಿ ಆಗುತ್ತೆ. ಯಾವುದೇ ನೆಲ್ಲಿಡಬೇಕಪ್ಪ, ಸುಮ್ಮನೆ ಹೋಗೋ ಕಡೆ ನಂಗೆ ಆಗ್ಬಿಡತ್ತೆ. ಹಾಗಾಗಿ ನನಗೆ ಎಷ್ಟು ಬಟ್ಟೆಗಳು ಒಗೆದಿರ್ತೀನೋ ಅಲ್ಲೇ ಮಡಚಿ ಎಲ್ಲನೂ ತೆಗೆದಿಟ್ಬಿಡ್ತೀನಿ. ಹಾಗೆಯೇ ಎಲ್ಲ ಕೆಲಸನೂ ಮಾಡ್ಕೊಳ್ತಾ ಇರ್ಬೇಕಾದ್ರೆ ಹೆಣ್ಮಕ್ಳಿಗೆ ಯಾವ ರೀತಿ ಅಂದರೆ ಮಲ್ಟಿ ಟಾಸ್ಕ್ ಇದ್ದಂಗೆ. ಈ ಸಮಯದಲ್ಲಿ ನಾವು ಹೇಗಪ್ಪ ಟೈಮ್ನ ಮ್ಯಾನೇಜ್ಮೆಂಟ್ ಮಾಡೋದು, ತುಂಬ ಕೆಲಸಗಳಿರುತ್ತೆ, ಒಂದಾದ್ಮೇಲೆ ಒಂದು ಅಂತ ಅನ್ನೋದಾದರೆ, ಮೊದಲನೇದಾಗಿ ರಾತ್ರಿ ಹೊತ್ತು ಬೇಗ ಮಲ್ಕೊಳ್ಳಿ. ನಾವು ಎಷ್ಟು ಬೇಗ ಮಲಗ್ತೀವೋ ಅಷ್ಟು ಬೇಗ ಎದ್ದೇಳ್ಬೋದು. ಜೊತೆಗೆ ನಮ್ಮ ಮೈಂಡ್ ಫ್ರೆಶ್ ಆಗಿರುತ್ತೆ, ಮನಸ್ಸು ಚೆನ್ನಾಗಿರುತ್ತೆ. ನಮ್ಮ ಮನಸ್ಸು ಚೆನ್ನಾಗಿದ್ದರೆ ತಾನೇ ನಾವು ಕೆಲಸ ಮಾಡೋಕ್ಕಾಗೋದು. ದಯವಿಟ್ಟು ಮೊಬೈಲ್ನ ಕೈಯಲ್ಲಿ ಹಿಡ್ಕೋಬೇಕಾದ್ರೆ ಒಂದು ಟೈಮ್ ಫಿಕ್ಸ್ ಮಾಡ್ಕೊಳ್ಳಿ. 10 ನಿಮಿಷ, 5 ನಿಮಿಷ, 1/4 ಗಂಟೆ, ಅಷ್ಟರ ಮೇಲೆ ನೋಡೋದಕ್ಕೆ ಹೋಗಬೇಡಿ. 1/4 ಗಂಟೆನೇ ಜಾಸ್ತಿ ಆಯಿತು, 15 ನಿಮಿಷನೇ ಜಾಸ್ತಿ ಆಯಿತು ಅಂದ್ಕೊಂಡು ತಿಳ್ಕೊಳ್ಳಿ. ಅದಕ್ಕಿಂತ ಜಾಸ್ತಿ ನೀವು ನೋಡೋಕ್ಕೆ ಹೋದರೆ ಮನೆ ಕೆಲಸನೂ ಆಗಲ್ಲ, ಮನಸ್ಸಿನ ಕೆಲಸನೂ ಆಗೋದಿಲ್ಲ. ಮನಸ್ಸನ್ನು ವಿಚಿತ್ರವಾಗಿ ಆಲೋಚನೆಗಳನ್ನು ಹೊಂದಿರುತ್ತೆ. ಯಾಕೆಂದರೆ ನಮ್ಮ ಮನಸ್ಸು ಒಂದು ರೀತಿ ಇರೋದಿಲ್ಲ, ಗಂಟೆಗೊಂದು ಗಳಿಗೆಗೊಂದು ಚೇಂಜ್ ಆಗ್ತಾ ಇರುತ್ತೆ. ಮೊದಲು ಬೇರೆಯವ್ರ ಬಗ್ಗೆ, ನಮ್ಮನೆಯವ್ರ ಬಗ್ಗೆ ನಾವು ಯೋಚನೆ ಮಾಡೋದು ಬಿಟ್ಟು, ನಮ್ಮನೆ ಕೆಲಸದ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು, ನಮ್ಮನೆ ಮಕ್ಕಳುಗಳು, ನಮ್ಮನೆ ಒಳ್ಳೆಯದು ಕೆಟ್ಟದನ್ನ ಯೋಚನೆ ಮಾಡೋದು ಬಿಟ್ಟು ಬೇರೆಯವ್ರ ಬಗ್ಗೆನೇ ಯೋಚನೆ ಮಾಡೋದು ಜಾಸ್ತಿ ಆಗಿಬಿಡುತ್ತೆ.
ಜಾಸ್ತಿ ಆಗೋದೇನೋ, ನಾವೆಲ್ಲ ಮಾಡೋದು ಹಾಗೇ. ನಮ್ಮ ಮನೆಯಾಗ ಕೆಲಸ ನಮ್ಮ ಕಷ್ಟ ಅಂತಂದಾಗ, ಸುಖ ಅಂದಾಗ ಮಾತ್ರ ನಮ್ಮ ಮನೆ ಬಗ್ಗೆ ಯೋಚನೆ ಆಗುತ್ತೆ. ಇಲ್ಲದೇ ಇದ್ರೆ ಮಾತ್ರ ಬೇರೆ ಕಂಡವ್ರ ಮನೆಯದೇ ಯೋಚನೆ ಆಗಿಬಿಡುತ್ತೆ. ಹಾಗಾಗಿ ಅಸಾಧ್ಯವಾದಷ್ಟು ಟಿ ವಿ ಕೆಲವರಲ್ಲಿ ಅಭ್ಯಾಸ ಇರುತ್ತೆ, ಟಿ ವಿ ನೋಡ್ತಾ ನೋಡ್ತಾ ಕೆಲಸ ಮಾಡೋದು, ಅಥವಾ ಟಿ ವಿನ ಕೇಳಿಸ್ಕೊತಾ ಕೆಲಸ ಮಾಡೋದು. ಆ ಮೊಬೈಲನ್ನು ಆನ್ ಮಾಡಿಟ್ಟು ಅದನ್ನೆಲ್ಲ ಕೇಳಿಸ್ಕೊಳ್ತಾ ಸಾಂಗ್ಗಳಾಗಿರ್ಬೋದು, ವೀಡಿಯೋಗಳಾಗಿರ್ಬೋದು, ಗೇಮ್ಸ್, ಇದು ಮಕ್ಕಳದು ಒಂದು ಏನಂತ ಹೇಳ್ತಾರೆ, ಮಕ್ಕಳು ನೋಡ್ತಾರಲ್ಲ ಚಿಂಟು ಪಿಂಟು ಅಂತ ಟಿ ವಿ ಎಲ್ಲ ಬರುತ್ತೆ ನೋಡಿ, ಆ ಥರದ್ದಾಗಿರ್ಬೋದು. ಕೇಳಿಸ್ಕೊತಾ ಕೆಲಸ ಮಾಡ್ತಾರೆ. ಒಂದು ರೀತಿ ಎನರ್ಜಿ ಅವರಿಗೆ. ಆ ಥರ ಎಲ್ಲ ಮಾಡಿ ದಯವಿಟ್ಟು ನೋಡ್ತಾನೆ ಕೂತ್ಕೊಳ್ಳೋದಕ್ಕೆ ಹೋಗಬೇಡಿ. ಆಮೇಲೆ ಮೊಬೈಲ್ ಇಟ್ಕೊಂತು ಅಂತಂದರೆ ಸ್ಟೋರೀಸ್ ನೋಡೋದು, ವಾಟ್ಸಪ್ ನೋಡ್ತಾ ಕೂತ್ಕೊಳ್ಳೋದು, ಫೇಸ್ಬುಕ್ ನೋಡ್ತಾ ಕೂತ್ಕೊಳ್ಳೋದು, ಇದೆಲ್ಲ ಮಾಡ್ತಾ ಕೂತ್ಕೊಂಡಾಗ ನಮಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗೋದಿಲ್ಲ. ಸಾಧ್ಯ ಆದಷ್ಟು ಅಲ್ಲಿ ಕೆಲಸಗಳನ್ನು ಅಲ್ಲಲ್ಲೇ ಮುಗಿಸಿ ಆಮೇಲೆ ಮಾಡ್ತೀನಿ, ಇಮೇಲ್ ಮಾಡ್ತೀನಿ ಅಂದ್ಕೊಂಡು ಅಕ್ಕಪಕ್ಕದವ್ರ ಹತ್ರ ಮಾತಾಡ್ತಾ ನಿಂತ್ಕೊಳ್ಳೋದು, ಊಟ ಆಯಿತಾ ತಿಂಡಿ ಆಯಿತಾ ಅಂತ ಮಾತಾಡ್ತಾ ನಿಂತ್ಕೊಳ್ಳೋದು. ಬೇರೆಯವ್ರ ಮೊಬೈಲನ್ನು ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿ. ಈಗ ಮೊಬೈಲ್ ಬಂತ ಆಯಿತು, ಏನು ಅವಶ್ಯಕತೆ ಮಾತಿದೆ ಅಷ್ಟು ಮಾತ್ರ ಮಾತಾಡಬೇಕು. ಅವ್ರ ಮಾತು ಇವ್ರ ಮಾತು, ಅವ್ರು ಹೇಗಿದ್ದಾರೆ ಇವ್ರು ಹೇಗಿದ್ದಾರೆ, ಇದು ತಗೊಂಡು ಅದು ಬಿಟ್ಟು ಅವಶ್ಯಕತೆ ಇಲ್ಲ. ಸಮಯ ಸಿಕ್ತಾಗ ಮಾತಾಡಿ ಕೂತ್ಕೊಂಡು ಕೆಲಸಗಳನ್ನು ಮಾಡ್ತಾ ಮಾತಾಡೋದಕ್ಕೆ ಹೋಗಬೇಡಿ. ಆಮೇಲೆ ಮಾಡ್ತೀನಿ, ಇವಾಗ ನನ್ನ ಕೆಲಸ ಇದೆ, ಕೆಲಸ ಎಲ್ಲ ಮುಗಿಸ್ಕೊಡಿ. ಒಂದೊಂದು ಕೆಲಸನೂ ಅಷ್ಟೇ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬ ದೊಡ್ಡದು. ಅದು ಕೆಲಸಕ್ಕೆ ಹೋಗೋ ಹೆಣ್ಮಕ್ಳಿಗಂತೂ ತುಂಬಾ ದೊಡ್ಡದು. ಒಂದೊಂದು ಸೆಕೆಂಡು ನಮಗೆ ತುಂಬ ಮುಖ್ಯ ಆಗುತ್ತೆ. ಅದರಲ್ಲೂ ವೀಡಿಯೋ ಮಾಡೋರ್ಗಂತೂ ಕೇಳಲೇಬೇಡಿ, ಆಯಿತಾ. ನೋಡಿ, ಸಾಂಬಾರಾಯಿತು, ಸಾಂಬಾರು ಜೊತೆಗೆ ಮಜ್ಜಿಗೆ ಇದು ಮಧ್ಯಾಹ್ನದ ಊಟ, ಶನಿವಾರದ ಮಧ್ಯಾಹ್ನದ ಊಟ. ಆದರೆ ಶನಿವಾರ ಏನು ಬೆಳಿಗ್ಗೆ ತಿಂಡಿ ಮಾಡಿದೆ, ಏನಪ್ಪ ಫಸ್ಟು ಊಟ ತೋರಿಸ್ತಾ ಇದ್ದಾರೆ ಅಂದ್ಕೊಂಡಿದ್ದೀರಾ? ಬೆಳಿಗ್ಗೆನೇ ಫಸ್ಟೇ ನಾನು ಅಡುಗೆ ಮಾಡಿಬಿಟ್ಟಿದ್ದೆ. ಯಾಕೆಂದರೆ ಮನೆಯವರಿಗೆ ಮುದ್ದೆ ಮತ್ತು ರೈಸ್ ಬೇಕಾಗಿತ್ತು, ಜೊತೆಗೆ ಸಾಂಬಾರು ಬೇಕಾಗಿತ್ತು. ಹಾಗಾಗಿ ಬೆಳಿಗ್ಗೆನೇ ನಾನು ಸಾಂಬಾರು ಮಾಡಿಬಿಟ್ಟು ರೈಸ್ ಮಾಡಿ ಎಲ್ಲ ಮಾಡ್ಕೊಂಬಿಟ್ಟೆ ನಾನು. ಹಾಗೆ ಇವಾಗ ಉಪ್ಪಿಟ್ಟನ್ನ ಮಾಡ್ತಾಯಿದ್ದೀನಿ. ಉಪ್ಪಿಟ್ಟು ನಿಮಗೆಲ್ಲರಿಗೂ ಗೊತ್ತಿದೆ, ಹೇಗೆ ಮಾಡಬೇಕು ಹೇಗೆ ಮಾಡಬಾರ್ದು, ಯಾವ ರೀತಿ ನಾವು ಒಂಚೂರು ಎಡವಟ್ಟಾದ್ರೆ ಏನೆಲ್ಲ ಆಗುತ್ತೆ ಅಂತ. ನಾನು ನಿಮ್ಮ ಹಾಗೆ ಮಾಡಿದ್ದೀನಿ, ಏನಿದ್ರಲ್ಲಿ ಸ್ಪೆಷಲ್ ಏನಿಲ್ಲ. ಸ್ವಲ್ಪ ತರಕಾರಿಗಳನ್ನು ಹಾಕಿದ್ದೀನಿ. ಇವತ್ತು ಸಿಕ್ಕಾಬಟ್ಟೆ ತರಕಾರಿಗಳು ರೇಟ್ ಜಾಸ್ತಿ ಆಗಿದೆ. ಏನು ಮಾಡೋದು, ಇರೋದರಲ್ಲೇ ರುಚಿಯಾಗಿ ಮಾಡಬೇಕಲ್ವ. ಉಪ್ಪಿಟ್ಟು ಅಂತಂದರೆ ಸಾಕು, ಕಾಂಕ್ರೀಟ್ ಅಂತ ಮೂಗು ಮುರಿತಾರೆ. ನಮ್ಮ ಮನೇಲಿ ಇಷ್ಟಪಟ್ಟು ತಿಂತಾರೆ. ಅದರಲ್ಲಿ ಒಬ್ಬ ತಿನ್ನೋದಿಲ್ಲ, ಚಿಕ್ಕ ಮಗ. ನನಗೂ ಅಷ್ಟೇ, ನಾನು ಚೆನ್ನಾಗಿದ್ದರೆ ಮಾತ್ರ ತಿನ್ನೋದು, ಚೆನ್ನಾಗಿಲ್ಲ ಅಂದರೆ ನನಗೂ ಇಷ್ಟ ಆಗೋದಿಲ್ಲ. ಊರಿಂದ ತೆಂಗಿನಕಾಯಿ ತಂದಿದ್ವಿ, ಅದನ್ನೆಲ್ಲ ಆಲ್ರೆಡಿ ಈ ಬೇಸಿಗೆಗೆ ಎಲ್ಲ ನೀರೆಲ್ಲ ಸುಂಡೋಗ್ಬಿಟ್ಟು ಗಿಟಕಿ ಆಗಿಬಿಟ್ಟಿದೆ. ಗಿಟಕಿ ಅಂದರೆ ಬೇರೆ ಏನಿಲ್ಲ, ಕೊಬ್ಬರಿ ಆಗಿದೆ ಅಂತ. ಈಗೆಲ್ಲ ಎಲ್ಲನೂ ಎಡ್ಕೊಂಡು ಅದನ್ನು ಕಟ್ ಮಾಡಿ ಇಟ್ಕೋತೀನಿ. ಬೇಕಾದಾಗ ತುರ್ಕೋಬೋದು ಅಂತ ಅಷ್ಟೇ, ಇನ್ನೇನು ಇಲ್ಲ. ಈ ಬೇಸಿಗೆ ಕಾಲ ಬಂತು ಅಂತಂದರೆ ಎಳ್ನೀರುಗಳಲ್ಲಿ ಆಗಲಿ ಅಥವಾ ತೆಂಗಿನಕಾಯಲ್ಲೇ ಆಗಲಿ ನೀರಿರೋದೇ ಕಷ್ಟ. ತೆಂಗಿನಕಾಯಿನ ಎಡೆದಿಟ್ಟರೆ ಬೇಗನೆ ಮಧ್ಯದಲ್ಲಿ ಬಿಟ್ಟು ಎಳ್ನೀರೆಲ್ಲ ಸುರಿದೋಗಿ ಆ ತೆಂಗಿನಕಾಯೆಲ್ಲ ಹಾಳಾಗಿಬಿಡುತ್ತೆ. ಹಾಗಾಗಿ ಉಂಡೆ ತೆಂಗಿನಕಾಯಿನ ತಂದಿಟ್ಕೊಳ್ಳೋದಿಲ್ಲ ಊರಿಂದ. ಹೀಗೇ ನಾನು ಎಡೆದೇ ಇರೋ ತೆಂಗಿನಕಾಯಿನ ತಂದಿಟ್ಕೋತೀನಿ. ಹಾಗೆಯೇ ಸ್ವಲ್ಪ ಕಾಳನ್ನು ನೆನೆ ಹಾಕ್ಕೊಳ್ಳೋಣ. ತುಂಬ ದಿನಗಳು, ವರ್ಷಗಳೇ ಆಗೋಯ್ತೇನೋ ಈ ಥರ ಎಲ್ಲ ಮಿಕ್ಸ್ ಕಾಳು ಹಾಕಿ ಮೊಳಕೆ ಬರೆಸಿ ಸಾಂಬಾರು ಅಥವಾ ಗೊಜ್ಜು ಅಥವಾ ಪಲ್ಯ ಮಾಡಿ ನೋಡೋಣ ತುಂಬ ದಿನಗಳಾಗಿದೆಯಲ್ಲ ಅಂದ್ಬಿಟ್ಟದೆ ಎಲ್ಲನೂ ನೆನೆ ಹಾಕಿದ್ದೀನಿ. ಮನೆಯವರು ತುಂಬ ಸಿಹಿ ಆಗುತ್ತಮ್ಮ, ಇದು ಖಾರ ಇರಬೇಕು ಮನೆಯವರಿಗೆ ಸಾಂಬಾರು. ನನಗೂ ಅಷ್ಟೇ, ಮಕ್ಳಿಗೂ ಅಷ್ಟೇ. ಉಪ್ಪು ಹುಳಿ ಖಾರ ಸ್ವಲ್ಪ ಜಾಸ್ತಿನೇ ತಿಂತೀವಿ, ಕಡಿಮೆ ಅಂತೂ ಮಾಡೋದೇ ಇಲ್ಲ. ಅಂದ್ಕೊಳ್ತೀನಿ ಕಡಿಮೆ ತಿನ್ನಬೇಕು ಅಂತ, ಕಡಿಮೆ ತಿನ್ನೋದಿಲ್ಲ. ಹಾಗಂದ್ಬಿಟ್ಟು ನಮ್ಮ ಮನೆಯವರು ಖಾರ ತಿಂತಾರೆ ಅಂದ್ಕೊಂಡಿದ್ದೀರಾ? ಖಂಡಿತ ಖಾರ ತಿನ್ನೋಲ್ಲ. ನಮ್ಮ ಮನೆಯವರು ಖಾರ ಕಡಿಮೆ, ಉಪ್ಪು ಕಡಿಮೆ, ಹುಳಿ ಕಡಿಮೆ, ಹಾಗೆ ತೆಂಗಿನಕಾಯಿ ಹಾಕಿದ್ದು ಜಾಸ್ತಿ ಊಟ ಮಾಡೋದಿಲ್ಲ. ಅವ್ರದ್ದೇ ಆದ ರೀತಿ ನೀತಿಗಳನ್ನು ಅವರು ಪಾಲನೆ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಕೆಲವೊಂದು ಸಂದರ್ಭಗಳಲ್ಲಿ ಅವ್ರದ್ದನ್ನು ನಿಭಾಯಿಸಬೇಕು, ಜೊತೆಗೆ ನನ್ನ ಮಕ್ಕಳು ನನ್ನನ್ನು, ನಮ್ಮ ಮನೆಗೆ ಬರೋರನ್ನೂ ಸಹ ನಾನು ನೋಡ್ಕೋಬೇಕು. ಈಗ ಅವ್ರ ಆಸೆ ಕನಸುಗಳನ್ನ ನಾನು ಈಡೇರಿಸ್ತಿಲ್ಲ ಅಂದರೆ ಅವ್ರಿಗೂ ಬೇಜಾರಾಗುತ್ತಲ್ವ. ದುಡಿದು ತಂದಾಕ್ತಾರೆ, ಮನೆಗೆ ಯಜಮಾನ ಅನ್ನಿಸ್ಕೊಂಡಿರ್ತಾರೆ. ಏನೋ ನಮ್ಮ ಮನಸ್ಸು ಹೊರಗಡೆ ಊಟಕ್ಕೆ ಆಸೆ ಪಡೋದು ಬೇಡ ಅಲ್ವಾ. ನಾವು ಅವ್ರ ಆಸೆ ಕನಸುಗಳಿಗೆಲ್ಲ ಕೈ ಜೋಡಿಸ್ಕೋಬೇಕು. ಈಗ ನಮ್ಮ ಆಸೆ, ನನ್ನ ಮಕ್ಕಳ ಆಸೆಗಳು, ಅಮ್ಮ ಉಪ್ಪು ಹುಳಿ ಖಾರ ಕಡಿಮೆ ಅನ್ನೋದು ಬೇಡ. ಅವ್ರಿಗೂ ಒಂದಿನ ಆ ಥರ ಮಾಡಿದ್ರೆ ಇನ್ನೊಂದು ಟೈಮ್ ಈ ಥರ ಮಾಡ್ತೀನಿ. ಈಗ ಮನೆಯವ್ರಿಗೂ ಅಷ್ಟೇ ಉಪ್ಪಿಟ್ಟು ಇಷ್ಟ ಇಲ್ಲ, ಬಿಸಿ ಅಡುಗೆ ಮಾಡಿ ಮುದ್ದೆ ಮಾಡಿಕೊಟ್ಟೆ. ಚಪಾತಿ ಬೇಕು ಅಂತಂದರು, ಆಯಿತು ಚಪಾತಿ, ಉಪ್ಸಾರು ಖಾರ ಮತ್ತು ಮೊಸರು ಎಲ್ಲ ರೆಡಿಯಾಗಿದೆ, ತಿನ್ನಿ ಬನ್ನಿ ಅಂತಂದರೆ ಖುಷಿಯಿಂದ ತಿನ್ಕೊಂಡು ಹೋದ್ರು. ಜೊತೆಗೆ ಸ್ವಲ್ಪ ಟೀ. ಇದೆಲ್ಲ ಇದ್ಬಿಟ್ರೆ ಮನೆಯವರಿಗೆ ಹೋಟ್ಲಲ್ಲಿ ಯಾಕೆ ಊಟ ಮಾಡ್ತಾರೆ ಅಲ್ವಾ. ಯಾಕಂದರೆ ಅವರು ನಮಗಿಂತ ಹೆಚ್ಚಾಗಿಯೇ ಮನೆ ಬಗ್ಗೆ ಯೋಚನೆ ಮಾಡ್ತಾರೆ. ಹೊರಗಡೆ ಹೋಟೆಲಲ್ಲಿ ಊಟ ಮಾಡೋದಿಲ್ಲ, ತಿಂದರೆ ಅವ್ರಿಗೆ ಆಗಿ ಬರೋದಿಲ್ಲ.
ತುಂಬಾ ಕಷ್ಟಪಟ್ಬಿಡ್ತಾರೆ ಹೊರಗಡೆ ಊಟ ಮಾಡಿದ್ರೆ. ಮನೆ ಊಟಕ್ಕೋಸ್ಕರ ಎಷ್ಟೊತ್ತಾದ್ರೂ ಕಾಯ್ಕೊಂಡು ಮನೆಗೆ ಬರ್ತಾರೆ. ಅದೊಂದು ನಾನು ಲಕ್ಕಿ ಅಂತಲೇ ಹೇಳ್ತೀನಿ. ಬೇರೆಯವ್ರ ಥರ ಊಟ ಮಾಡ್ಕೊಂಡು ಬರೋದು, ಅಲ್ಲಿ ಏನೋ ಒಂದು ಇನ್ನೊಂದು ತಿನ್ಕೊಂಬರೋದು, ಆ ಅಭ್ಯಾಸ ಮನೆಯವ್ರಿಗೆ ಇಲ್ಲ. ಎಷ್ಟೊತ್ತಾಗಿರಲಿ ಎಷ್ಟೊತ್ತೇ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಬಾಕ್ಸ್ಗೆ ಹಾಕ್ಕೊಡೋಂಗೆ ತೊಗೊಂಡೋಗ್ತಾರೆ, ಇಲ್ಲ ನೀನೇ ತಂದುಕೊಡು ಅಂತಾರೆ. ಹೊರಗಡೆ ಬೆಂಗಳೂರು, ಮೈಸೂರು ಅಥವಾ ಬೇರೆ ಎಲ್ಲರೂ ಹೊರಗಡೆ ಹೋಗ್ಬೇಕಾದ್ರೂ ಸಾಧ್ಯವಾದಷ್ಟು ಮನೆಯಿಂದನೇ ಊಟ ತೊಗೊಂಡು ಹೋಗ್ತಾರೆ. ಒಂದು ಪಕ್ಷ 2 ಟೈಮ್ ಊಟ ಬೇಕು ಅಂತಂದರೆ ಚಪಾತಿ ಕಟ್ಟಿಸ್ಕೊಂಡು ಹೋಗ್ತಾರೆ. 1 ಟೈಮ್ ಬೇಕು ಅಂದರೆ ಸ್ವಲ್ಪ ರೈಸು, ಮೊಸರನ್ನ, ಇಲ್ಲ ಒಂಚೂರು ತಿಳಿ ಸಾರು, ಈಗ ಏನೋ ಒಂದು ಹಾಕಿಸ್ಕೊಂಡು ಹೋಗ್ತಾರೆ. ಆ ಥರ ಊಟ ಹೋಟ್ಲಲ್ಲಿ ಖರ್ಚಾಗುತ್ತೆ ಅಂತಂತಲ್ಲ, ಆರೋಗ್ಯ ದೃಷ್ಟಿಯಿಂದ ಅವ್ರಿಗೆ ಆಗೋದಿಲ್ಲ. ಹೋಟೆಲ್ ಊಟ ಮಾಡ್ತು ಅಂದ ತಕ್ಷಣ ಹೊಟ್ಟೆ ಎಲ್ಲ ಊದ್ಕೊಂಬಂದ್ಬಿಡುತ್ತೆ, ಲೂಸ್ ಮೋಷನ್ ಆಗುತ್ತೆ, ಎದೆ ಉರಿ ಅಂತ ಹೇಳ್ತಾರೆ, ಬೆನ್ನೆಲ್ಲ ಹೇಳ್ತಾ ಅಂತ ಹೇಳ್ತಾರೆ. ಹಾಗಾಗಿ ಹೋಟೆಲಲ್ಲಿ ಊಟ ಮಾಡೋದಿಲ್ಲ. ಇದರಲ್ಲಿ ಜಿಪುಣತನ ಅನ್ನೋದು ಏನೂ ಇಲ್ಲ, ಅಥವಾ ಉಳಿಸೋದು ಏನೂ ಇಲ್ಲ. ಉಳಿಸೋದಕ್ಕಿಂತ ಹೆಚ್ಚಾಗಿ ನಮ್ಮ ಆರೋಗ್ಯ ದೃಷ್ಟಿಯಿಂದ ಹೊರಗಡೆ ಊಟ ಮಾಡೋದಿಲ್ಲ ನಮ್ಮ ಮನೆಯವರು ಅಷ್ಟೇ. ಈಗೆಲ್ಲ ತರಕಾರಿ ಹೆಚ್ಚಿಟ್ಕೊಂಡು ಉಪ್ಪಿಟ್ಟನ್ನು ಮಾಡಬೇಕು. ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಅದು ರೈತರಾಗಿರಲಿ, ಅವ ಕೆಲಸಕ್ಕೆ ಹೋಗೋ ಹೆಣ್ಮಕ್ಳಾಗಿರಲಿ, ಮನೆಯಲ್ಲಿರೋರೋ ಹೆಣ್ಮಕ್ಳಾಗಿರಲಿ, ಟೈಮ್ ಮ್ಯಾನೇಜ್ಮೆಂಟ್ ತುಂಬಾ ಮುಖ್ಯ. ಒಂದು 5 ನಿಮಿಷ ತಡ ಆದ್ರೂ ಮನಸ್ಸು ಎಷ್ಟು ವಿಳಿ ಅಂತ ಒದ್ದಾಡುತ್ತೆ. ಏನೋ ಕೆಲಸ ಮಾಡೋಕ್ಕೋಗಿ ಏನೋ ಮಾಡಿರ್ತೀವಿ, ಏನೋ ಹಚ್ಚೋದಕ್ಕೆ ಹೋಗಿ ಕೈನ ಕುಯ್ಕೊಂಡಿರ್ತೀವಿ, ಇನ್ನೇನೋ ಮಾಡೋಕ್ಕೋಗಿ ಏನೋ ಚೆಲ್ಲಿರ್ತೀವಿ. ಈ ಥರ ಆಗೋದು ಬೇಡ ಅಂತಂದರೆ ಸಾಧ್ಯವಾದಷ್ಟು ಬೇಗ ಎದ್ದೇಳಿ. ಬೇಗ ಎದ್ದ ತಕ್ಷಣ ಕೈ ಕಾಲು ಮುಖ ತೊಳೆದು ಫ್ರೆಶ್ ಅಪ್ ಆಗಿ, ತಲೆ ಬಾಚಿ, ಒಂದು ಹಣೆಗೆ ಒಂದು ಕುಂಕುಮ ಇಟ್ಟು ಆಮೇಲೆ ಅಡುಗೆ ಮನೆಗೆ ಹೋಗಿ. ನಿಜಕ್ಕೂ ಮುಜುಗರ ಅನ್ನೋದಿಲ್ಲ ಇರೋದಿಲ್ಲ. ಕ್ಲೀನಾಗಿ ಇಲ್ಲ, ಕೈ ಬಾಯಿ ತೊಳೆದಿರ ನೀವು ಅಡುಗೆ ಕೆಲಸ ಎಲ್ಲ ಮಾಡಿ ಆಮೇಲೆ ತೊಳ್ಕೊತೀನಿ ಅಂತಂದರೆ, ನೀವು ಬೇರೆಯವ್ರ ಹತ್ರ ಒಂದು ತರಕಾರಿ ತೊಗೊಳ್ಳೋಕ್ಕೂ ಹೊರಗಡೆ ಹೋದ್ರೂ, ನಿಮ್ಮ ಯಜಮಾನ್ರ ಹತ್ರ ಮಾತಾಡಿದ್ರೂ ಸಹ ನಿಮಗೇನೋ ಒಂಥರ ಮುಜುಗರ ಆಗ್ತಾ ಇರುತ್ತೆ. ಆ ಮುಜುಗರ ಬೇಡ ಅಂದರೆ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ, ಸ್ನಾನ ಬೇಕಾದ್ರೆ ನಿಧಾನಕ್ಕೆ ಮಾಡ್ಕೊಂಡ್ರಾಯ್ತು, ಅವ್ರಿಗೆಲ್ಲ ಕಳಿಸ್ಬಿಟ್ಟು ನಿಧಾನಕ್ಕೆ ಮಾಡ್ಕೊಂಡ್ರಾಯ್ತು, ಇಲ್ಲ ಮಧ್ಯದಲ್ಲಿ ಏನಾರ ಸಮಯ ಸಿಕ್ಕಿದ್ರೆ ಮಾಡ್ಕೊಂಡ್ರಾಯ್ತು. ಯಾವುದೇ ಕಾರಣಕ್ಕೂ ಮೊಬೈಲು, TV ಸಾಧ್ಯವಾದಷ್ಟು ದೂರ ಇರಿ. ಅಕ್ಕಪಕ್ಕದವ್ರ ಹತ್ರ ಅಥವಾ ತರಕಾರಿಯವ್ರ ಹತ್ರ ಗಂಟೆ ಮಾತಾಡ್ತಾ ನಿಂತ್ಕೊಬೇಡಿ. ನಿಮ್ಮ ಕೆಲಸ ಏನಿದೆಯೋ ಅದನ್ನು ಮಾಡಿಕೊಡಿ. ಅವಶ್ಯಕತೆ ಇದ್ದರೆ ಮಾತ್ರ ಫೋನಲ್ಲಿ ಮಾತಾಡಿ, ಗಂಟೆ ಮಾತಾಡೋದಕ್ಕೆ ಹೋಗಬೇಡಿ. ಏನು ವಿಷಯ ತಿಳ್ಕೊಂಡು ಫೋನ್ ಕಟ್ ಮಾಡಿ. 2 ನಿಮಿಷದಲ್ಲಿ ಮಾತನ್ನು ಮುಗಿಸ್ಬೋದು. ಫ್ರೀಯಾಗಿ ಮಧ್ಯಾಹ್ನ ಟೈಮ್ ಕೂತ್ಕೊಳ್ತೀರಲ್ಲ, ಅವಾಗ ಖಂಡಿತ ಮಾತಾಡಿ, ಬೇಡ ಅಂತ ಅನ್ನೋದಿಲ್ಲ. ಇನ್ನು ಕೆಲಸಕ್ಕೆ ಹೋಗೋ ಹೆಣ್ಮಕ್ಳು ಹಿಂದಿನ ದಿನವೇ ಎಲ್ಲನೂ ರೆಡಿ ಮಾಡಿಟ್ಕೋಬೇಕು. ಪಾತ್ರೆಗಳಾಗಿರ್ಬೋದು, ಅಡುಗೆ ಮನೆ ಕ್ಲೀನಿಂಗ್ ಆಗಿರ್ಬೋದು, ಮಕ್ಕಳು ಬಟ್ಟೆಗಳಾಗಿರ್ಬೋದು, ನಮ್ಮ ಬಟ್ಟೆಗಳಾಗಿರ್ಬೋದು, ಏನು ಮಾಡಬೇಕು ನಾಳೆ ದಿನ ತಿಂಡಿಗೆ ಅಡುಗೆಗೆ ಅಂತ ಆಲೋಚನೆ ಆಗಿರ್ಬೋದು, ಬೇಗ ಎದ್ದೇಳಬೇಕು, ರಂಗೋಲಿ ಹಾಕಬೇಕು ಅನ್ನೋದಾಗಿರ್ಬೋದು, ಎಲ್ಲನೂ ಹಿಂದಿನ ದಿನವೇ ಒಂದು ಪ್ಲ್ಯಾನ್ ಮಾಡ್ಕೊಂಡು ಇಟ್ಕೊಂಡ್ರೆ ಸಾಧ್ಯ ಆದಷ್ಟು ಬೇಗ ಎದ್ದ ತಕ್ಷಣ ಒಂದು ಲೋಟ ನೀರು ಕುಡಿದು, ನೀರು ಕುಡಿತಾನೆ ಒಂದು ರಿಲ್ಯಾಕ್ಸ್ ಆಗಿ ನೀರು ಕುಡ್ಕೊಂಡು ಆಮೇಲೆ ಅಡುಗೆ ತಿಂಡಿ ಅಂದ್ಕೊಂಡು ಎಲ್ಲ ಕೆಲಸ ಮಾಡಿಕೊಂಡು ಟೈಮ್ ಸಿಕ್ತು ಅಂತಂದರೆ ನಿಮಗೆ ಒಂದು ಯೋಗಾಸನನೋ, ಪ್ರಾಣಾಯಾಮನೋ, ಇಲ್ಲ ಒಂದು ವಾಕಿಂಗೋ, ಸಣ್ಣದಾಗಿ ಒಂದು ವಾಕಿಂಗೋ ಏನೋ ಒಂದು ಮಾಡಿಕೊಂಡು ಆಮೇಲೆ ಡ್ಯೂಟಿಗೆ ಹೋಗಲೇಬೋದು. ನೀವೇನು ರೆಡಿ ಮಾಡ್ಕೊಂಡಿಲ್ಲ, ಬಟ್ಟೆ ಐರನ್ ಮಾಡ್ಕೊಂಡಿಲ್ಲ, ಮಕ್ಕಳು ಬಟ್ಟೆ ಐರನ್ ಮಾಡಿಲ್ಲ, ಗಂಡನ ಬಟ್ಟೆ ಐರನ್ ಮಾಡಿಲ್ಲ, ಹಿಂದಿನ ದಿನವೇ ತರಕಾರಿ ಹೆಚ್ಚಿಟ್ಕೊಂಡಿಲ್ಲ, ನಾನು ಏನು ಪ್ಲ್ಯಾನೂ ಇಲ್ಲ ಅಂತಂದರೆ ನಿಮ್ಮ ಮನಸ್ಸು ಸರಿ ಇರೋದಿಲ್ಲ, ನಮ್ಮ ದೇಹನೂ ಅದಕ್ಕೆ ಸ್ಪಂದಿಸೋದಿಲ್ಲ. ಮನಸ್ಸು ಹೇಗೋ ದೇಹನೂ ಹಾಗೆ. ಈಗ ಉದಾಹರಣೆಗೆ ನನಗೆ ಟೈಮ್ ಆಯಿತು ಅಂತ ಬೇಗ ಕೆಲಸ ಮಾಡೋದಕ್ಕೋಗಿ ಎಲ್ಲೋ ಏನೋ ಹಾಳು ಮಾಡಿರ್ತೀನಿ, ಚೆಲ್ಲಿರ್ತೀನಿ, ಉಪ್ಪು ಜಾಸ್ತಿ ಆಗಿರುತ್ತೆ, ಖಾರ ಜಾಸ್ತಿ ಆಗಿರುತ್ತೆ, ಮನೆಗಳಲ್ಲಿ ಸಿಕ್ಕಾಬಿಟ್ಟೆ ಬೈಗಳು ಜಾಸ್ತಿ ಆಗಿರುತ್ತೆ. ಹೇಗೋ ಕಷ್ಟಪಟ್ಟು ಆಫೀಸ್ಗೆ ಹೊರಟ್ರೂ ಅಲ್ಲೂ ಮನಸ್ಸು ಸರಿಯಿಲ್ಲ, ಅಲ್ಲೂ ಮಂಗಳಾರತಿ ಮುಖಕ್ಕೆ. ಈ ಎಲ್ಲ ಬೇಡ ಅಂತ ಅನ್ನೋದಾದರೆ, ನಮ್ಮ ಮನಸ್ಸು ನೆಟ್ಟಿಗಿರಬೇಕು ಅನ್ನೋದಾದರೆ ಸಾಧ್ಯ ಆದಷ್ಟು 2 ಟಿಪ್ಪು, 2ರಿಂದ 3 ಟಿಪ್ಪಿದೆ ಅಷ್ಟೇ. ಒಂದು, ಬೇಗ ಮಲಗಿ ಬೇಗ ಎದ್ದೇಳಿ. ಸಾಧ್ಯ ಆದಷ್ಟು TV ಮೊಬೈಲಿಂದ ದೂರ ಇರಿ. ನಿಮ್ಮ ಬೆಳಿಗ್ಗೆ ನಿಮ್ಮ ಮನೆಗೆ ಯಾರೇ ಬಂದ್ರೂ ಅತಿಯಾಗಿ ಮಾತಾಡೋದಕ್ಕೆ ಹೋಗ್ಬಿಡಿ. ನಿಮ್ಮ ಕೆಲಸ ನಿಮ್ಗೆ ಇಂಪಾರ್ಟೆಂಟ್. ಅನ್ನೆಸರಿಯಾಗಿ ಏನೋ ಕೆಲಸಗಳು ಬರುತ್ತೆ ಮಧ್ಯದಲ್ಲಿ. ನಾವು ಪ್ಲ್ಯಾನ್ ಹಾಕ್ಕೊಂಡಿದ್ದಾಗ ಯಾವ ಕೆಲಸಗಳು ಆಗೋದಿಲ್ಲ, ಅಂದ್ಕೊಂಡಂಗೆ ಆಗೋದಿಲ್ಲ, ಬೇರೆ ಕೆಲಸಗಳೆಲ್ಲ ಬರುತ್ತೆ. ನಾವೇನೋ ಒಂದು ಕೆಲಸ ಮಾಡ್ತಿರ್ತೀವಿ, ಮಧ್ಯದಲ್ಲಿ ಎಕ್ಸ್ಟ್ರಾ ಕೆಲಸಗಳು ತುಂಬ ಬರುತ್ತೆ. ಅದನ್ನೆಲ್ಲ ಮಾಡಿಕೊಂಡು ಹೆಣ್ಮಕ್ಳುಗಳು ಒಂಥರ ಮಲ್ಟಿ ಟಾಸ್ಕ್ ಇದ್ದಂಗೆ. ಹಾಗಾಗಿ ನಾನು ಹೇಳ್ತಾ ಇರೋದು, ಸಾಧ್ಯ ಆದಷ್ಟು ಶುರು ಮಾಡ್ಕೊಳ್ಳಿ. ನೀವು ಸಣ್ಣದಾಗಿ ಶುರು ಮಾಡ್ಕೊಳ್ಳಿ. ಬೇಗ ಎದ್ದೇಳೋದನ್ನು 6 ಗಂಟೆಗೆ ಎದ್ದೇಳ್ತಿದ್ದೀರಾ ಅಂದರೆ 5:30ಗೆ ಪ್ಲ್ಯಾನ್ ಮಾಡ್ಕೊಳ್ಳಿ. 5:30ಗೆ ಎದ್ದೇಳ್ತಿದ್ರೆ 5 ಗಂಟೆಗೆ. ಈ ರೀತಿ ನಿಧಾನವಾಗಿ ನೀವು ಸ್ವಲ್ಪ ವಾರಕ್ಕೂ ಇಂಪ್ರೂವ್ಮೆಂಟ್ ಆಗಿ ಸಾಧ್ಯ ಆದಷ್ಟು 4:15ಗೆ ಎದ್ದೇಳೋ ಹಂಗೆ ನೀವು ಮಾಡ್ಕೊಳ್ಳಿ. ಅಲಾರಾಮ್ ಇಟ್ಟಿದ ತಕ್ಷಣವೇ ನೀವು ಅಷ್ಟು ತಲೆ ಹತ್ರ ಇಟ್ಕೊಂಡು ಮಲ್ಕೋಬೇಡಿ ದಯವಿಟ್ಟು. ಹಿಂಗಿರೋ ಮೊಬೈಲ್ ಅಲಾರಾಮ್ ಇರುತ್ತಲ್ವ, ದೂರದಲ್ಲಿ ಮೊಬೈಲ್ ಇಟ್ಬಿಟ್ಟು ಮಲ್ಕೊಡಿ. ಎದ್ದು ಹೋಗ್ತೀರಲ್ಲ ಆವಾಗ ನಿಮ್ಗೆ ಎಚ್ಚರಿಕೆ ಆಗುತ್ತೆ, ನಾನು ನಡ್ಕೊಂಡು ಹೋಗ್ತಾಯಿದ್ದೀನಿ, ನಾನು ಎದ್ದೇಳಬೇಕು ಬೇಗ ಅಂತ. ಇದನ್ನು ನೀವು ಫಸ್ಟ್ ಮಾಡಿ. ಎದ್ದ ತಕ್ಷಣ ಒಂದು ಲೋಟ ನೀರು ಕುಡೀರಿ, ಮುಖಕ್ಕೆ ನೀರು ಹಾಕಿ. ನಿದ್ರೆ ಬೇಗನೆ ದೂರ ಆಗುತ್ತೆ. ತುಗುಡಿಸ್ತಾ ಯಾವ ಕೆಲಸನೂ ಮಾಡೋದಕ್ಕೆ ಹೋಗ್ಬಿಡಿ. ಫಸ್ಟ್ ಬಾಯಿ ತೊಳೀರಿ, ಮುಖಕ್ಕೆ ನೀರು ಹಾಕಿದ್ರೆ ಎಲ್ಲ ನಿದ್ದೆನೂ ಓಡೋಗುತ್ತೆ. ಅದಾದ ಮೇಲೆ ಸಣ್ಣದಾಗಿ ದೇವ್ರದ್ದು ಯಾವ್ದಾರ ಒಂದು ಶ್ಲೋಕ ಹಾಕ್ಕೊಂಡು
ನಿಮ್ಮ ಕೆಲಸಗಳನ್ನು ನೀವು ನಿಧಾನವಾಗಿ ಮಾಡಿಕೊಂಡು ಖುಷಿಯಿಂದ ಇರಿ, ಪಾಸಿಟಿವ್ ಥಿಂಕ್ ಮಾಡಿ. ಎದ್ದ ತಕ್ಷಣ ನೆಗೆಟಿವ್ ಆ ಥರ ಅಂತ ಮಾಡೋದಕ್ಕೆ ಹೋಗಬೇಡಿ. ಅಯ್ಯೋ ಲೇಟಾಗೋಯ್ತು ಅಂತಲೂ ಎದ್ದೇಳಬೇಡಿ. ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕೆಲಸಗಳನ್ನು ಮುಗಿಸ್ಕೊಳ್ಳಿ. ನಾಳೆ ಆಗೋದನ್ನು ಇವತ್ತೇ ಆಗಲಿ ಅಂತ ಆಲೋಚನೆ ಮಾಡಿದ್ರೆ ಮಾತ್ರ ನಾವು ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕಾಗೋದು, ಇಲ್ಲಾಂದರೆ ಆಗೋದೇ ಇಲ್ಲ. ಅದರಲ್ಲೂ ಕೆಲಸಕ್ಕೆ ಹೋಗೋ ಹೆಣ್ಮಕ್ಳು ಕೆಲಸದಿಂದ ಬರ್ತಾನೆ ತರಕಾರಿಗಳು ತೊಗೊಂಬರೋದಾಗಿರ್ಬೋದು, ಬಂದ ತಕ್ಷಣ ಮಕ್ಕಳು ಬಟ್ಟೆ ವಾಶ್ ಮಾಡೋದಾಗಿರ್ಬೋದು, ಐರನ್ ಮಾಡೋದಾಗಿರ್ಬೋದು, ಹಿಂದಿನ ದಿನದ ತರಕಾರಿಗಳನ್ನು ಹೆಚ್ಚಿಡೋದಾಗಿರ್ಬೋದು, ಅಥವಾ ರವೆ ಹುರಿದಿಟ್ಕೊಳ್ಳೋದು, ಅಕ್ಕಿ ರೆಡಿ ಮಾಡಿ ಇಟ್ಕೊಳ್ಳೋದು, ತರಕಾರಿ ರೆಡಿ ಮಾಡಿ ಇಟ್ಕೊಳ್ಳೋದು, ದೇವ್ರ ಪೂಜೆ ಸಾಮಾನುಗಳನ್ನು ತೊಳೆದಿಟ್ಕೊಳ್ಳೋದು, ಎಲ್ಲ ಕೆಲಸನೂ ಹಿಂದಿನ ದಿನ ಮಾಡಿಕೊಂಡ್ರೆ ಮಾತ್ರ ನಾವು ಹೋಗೋ ದಿನ ಎಲ್ಲ ಕೆಲಸನ ಮುಗಿಸಿ ಒಂದು ದೇವ್ರ ಪೂಜೆ ಮಾಡಿ ಬಿಸಿ ತಿಂಡಿ ಊಟ ಎಲ್ಲ ಮಾಡಿಕೊಂಡು ಬಾಕ್ಸ್ಗೆ ಹಾಕ್ಕೊಂಡು ಅದನ್ನೆಲ್ಲ ನಾವು ಹೋಗೋಕ್ಕೆ ಸಾಧ್ಯ. ಅಯ್ಯೋ ಅದು ಖಾಲಿಯಾಗಿದೆ ತೊಗೊಂಡು ಬರಬೇಕು, ಇದು ಖಾಲಿಯಾಗಿದೆ ತೊಗೊಂಡು ಬರಬೇಕು ಅನ್ನೋ ಆಲೋಚನೆ ಮಾಡಲೇಬಾರ್ದು. ಸದ್ಯಕ್ಕೆ ಇಲ್ವಾ ಅದನ್ನು ಅಡ್ಜಸ್ಟ್ಮೆಂಟ್ ಮಾಡಿ ನೀವು ಹೇಗಿದೆ ಹೊರಗಡೆ ಹೋಗ್ತಿರಲ್ಲ ಬರುವಾಗ ತೊಗೊಂಡು ಬನ್ನಿ. ಹಿಂದಿನ ದಿನ ಏನು ಬೇಕು ಎಲ್ಲನೂ ಆಗ ತಾನೇ ಅಂಗಡಿಗೆ ಓಡೋಗಿ ಮಕ್ಕಳನ್ನ ತೊಗೊಂಡು ಬನ್ನಿ ಅನ್ನೋ ಕೆಲಸ ಮಾತ್ರ ಯಾವತ್ತಿಗೂ ಇಟ್ಕೋಬೇಡಿ. ಅಷ್ಟೇ ನಾನು ಹೇಳೋದು. ಅವ್ರಿಗೆ ಎಷ್ಟೇ ಸ್ನೇಹಿತರಾಗಿರಲಿ ಸ್ನೇಹಿತೆಯರಾಗಿರಲಿ ಸಾಧ್ಯವಾದಷ್ಟು ಬೆಳಗಿನ ಹೊತ್ತು 10 ಗಂಟೆ ತನಕ ಅವಾಯ್ಡ್ ಮಾಡಿ. ಅವ್ರಿಗೆ ಹೇಳಿಬಿಡಿ 10 ಗಂಟೆ ತನಕ ನನಗೆ ಟೈಮ್ ಫ್ರೀ ಇರೋದಿಲ್ಲ, ನಾನೇ ಫೋನ್ ಮಾಡ್ತೀನಿ ಅಂತ. ಫೋನ್ ಇಟ್ಟರೆ ನಿಮ್ಮ ಮನಸ್ಸು ಸ್ವಲ್ಪ ನೋವಾಗ್ಬೋದು, ಆಮೇಲೆ ಬರ್ತಾ ಅದೇ ರೂಢಿಯಾಗುತ್ತೆ. ನಿಮ್ಮನ್ನು ನೋಡಿ ಅವರು ಕಲಿತಾರೆ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು? ದಿನನಿತ್ಯದ ರೊಟೀನ್ ಜೊತೆಗೆ ಸ್ವಲ್ಪ ಮಾತುಕತೆ. ಈ ಮಾತುಕತೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಸಿಂಪಲ್ಲಾಗಿರೋ ಉಪ್ಪಿಟ್ಟು, ಹೆಸರುಕಾಳು ಹುಳಿಖಾರ, ಹೆಸರುಕಾಳು ಸಾಂಬಾರು ಅಂತಲೂ ಕರಿಬೋದು. ಕಾಯಿ ರುಬ್ಬಾಗ್ತಿದ್ರೂ ತುಂಬ ಚೆನ್ನಾಗಿರುತ್ತೆ. ತಿಳಿ ಸಾಂಬಾರು ಥರ ಗಟ್ಟಿ ಇರೋದೆಲ್ಲ ತಿಳುವಾಗಿ ಚೆನ್ನಾಗಿರುತ್ತೆ. ಖಂಡಿತ ಮಾಡ್ಕೊಂಡು ಊಟ ಮಾಡಿ, ಮಿಸ್ ಮಾಡಬೇಡಿ. ದಿನಾ ಬೆಳಗಾದರೆ ತರಕಾರಿ ಏನೂ ಇಲ್ಲ ಅಂದರೆ ಕಾಳುಗಳು ಇದ್ದೇ ಇರುತ್ತಲ್ವ, ಈ ಥರ ಸಾಂಬಾರು ಮಾಡ್ಕೊಂಡು ಊಟ ಮಾಡಿ. ಅದರಲ್ಲೂ ಹೆಸರುಕಾಳು ಸಾಂಬಾರು ಸಖತ್ತಾಗಿರುತ್ತೆ. ಈ ಥರ ಸಾಂಬಾರನ್ನ ನಾವು ಬಟಾಣಿ ಇದನ್ನ ಅಲಸಂದೆ ಕಾಳಲ್ಲೂ ಮಾಡಬಹುದು ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.